ಹೇಮಾವತಿ ನದಿ ತೀರದಿಂದ ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಹೇಮಾವತಿ ಕಾವೇರಿಯ ಉಪನದಿ ಆಗಿರೋದ್ರಿಂದ ಈ ಸಾರಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಾಗ್ಲಿಕ್ಕಿಲ್ಲ ಅಥವಾ ಡ್ಯಾಂಗಳಲ್ಲಿ ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ, ರೈತರು ಖುಷಿ ಆಗ್ತಿದ್ದಾರೆ ಅನ್ನೋ ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಳೆ ಸಾಕಷ್ಟು ಹಾನಿಯನ್ನು ಇವಾಗ್ಲೇನೆ, ಇನ್ನು ಜೂನ್ ಶುರುವಾಗಿಲ್ಲ, ಇವಾಗಲೇ ಸಾಕಷ್ಟು ಹಾನಿ ಉಂಟಾಗ್ಬಿಟ್ಟಿದೆ. ಇನ್ನು ಜೂನ್ ಜುಲೈ ಆಗಸ್ಟ್ ದೇವರೇ ಗತಿ ಅಂತ ಒಂದು ರೀತಿ ಭಯ ಕೂಡ ಆಗ್ತಾ ಇದೆ ಜನರಿಗೆ. ಅದರಲ್ಲೂ ಖುಷ್ವಂತ್, ಎಸ್ಪೆಷಲಿ ಮಲೆನಾಡು ಭಾಗ, ಕೊಡಗು, ಹಾಸನ, ಶಿವಮೊಗ್ಗ, ಈ ಮಲೆನಾಡು ರೇಂಜ್ ಏನಿದೆ, ಇತ್ತೀಚಿನ ವರ್ಷಗಳಲ್ಲಿ ಬಹಳ ಗುಡ್ಡ ಕುಸಿತ ಕಾಣ್ತಾ ಇದೀವಿ, ಹಿಂದೆಂದಿಗಿಂತ ಹೆಚ್ಚಿನ ಗುಡ್ಡ ಕುಸಿತ. ಏನೆಲ್ಲ ನಡೆದಿದೆ ಹೇಮಂತ್, ಅದಕ್ಕೆ ನಮ್ಮ ಸರ್ಕಾರ ಅಥವಾ ಜಿಲ್ಲಾಡಳಿತದ ಮುನ್ನೆಚ್ಚರಿಕಾ ಕ್ರಮಗಳು ಯಾವ ರೀತಿನಲ್ಲಿದೆ? ನಾನೀಗ ಪ್ರೆಸೆಂಟ್ ಹಾಸನದ ಗೊರೂರಿನ ಹೇಮಾವತಿ ಜಲಾಶಯದ ಬಳಿ ಇದ್ದೇನೆ. ನೋಡಬಹುದು, ಹೇಮಾವತಿ ಜಲಾಶಯಕ್ಕೆ ಈಗಾಗಲೇ ಸುಮಾರು ಇವತ್ತು 17,800 ಕ್ಯೂಸೆಕ್ಸ್ ಅಷ್ಟು ನೀರು ಒಳಹರಿವು ಬಂದಿರುವಂತದನ್ನ ನೋಡಬಹುದಾಗಿದೆ. ಈಗಾಗಲೇ ಸಾಕಷ್ಟು ಹೇಮಾವತಿ ಜಲಾಶಯ ಸುಮಾರು 37 ಟಿಎಂಸಿ ಅಷ್ಟು ಹೇಮಾವತಿ ಜಲಾಶಯದ ಒಂದು ಸಾಮರ್ಥ್ಯ ಇರುವಂತದ್ದು. ಆ ಒಂದು ಈಗ ನೋಡಬಹುದು ಹೇಮಾವತಿ ಜಲಾಶಯ ಎಷ್ಟರ ಭಾಗದಲ್ಲಿದೆ. ನಾನು ಡ್ಯಾಮ್ ಅನ್ನ ಸಂಪೂರ್ಣವಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸುಮಾರು ಇವತ್ತು 20 ಟಿಎಂಸಿ ಅಷ್ಟು ಹೇಮಾವತಿ ಜಲಾಶಯಕ್ಕೆ ನೀರು ಭರ್ತಿಯಾಗಿದೆ. ಅಂದ್ರೆ 37 ಟಿಎಂಸಿಯಲ್ಲಿ 20 ಟಿಎಂಸಿ ಅಷ್ಟು ನೀರಿದೆ. ಹಾಗೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಮಳೆ ಸಾಕಷ್ಟು ಈ ಬಾರಿ ಈಗಲೇ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಜೊತೆಗೆ ಹಾಸನದ ಶಿರಾಡಿ ಭಾಗದಲ್ಲಿ ಇದೇ ರೀತಿ ಮಳೆ ಬಂದ್ರೆ, ಅಂದ್ರೆ ಈಗಿನ ಮಾಹಿತಿ ಪ್ರಕಾರ ಈಗಲೂ ಅಲ್ಲಿ ಮಳೆ ಇರುವಂತದ್ದು. ಜೊತೆಗೆ ಸಾಕಷ್ಟು ರಸ್ತೆ ಬದಿ ಕುಸಿತಾ ಇರುವಂತದ್ದು. ಇನ್ನ ಇವತ್ತು ಹಾಸನಕ್ಕೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗುಡ್ಡ ಕುಸಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನ ಜೊತೆಗೆ ಕೆಲವೊಂದೆಡೆ ಮನೆಗಳು ಹಾನಿಯಾಗುವಂತಹ ಅವಸ್ಥೆಯನ್ನ ಕೂಡ ತಲುಪಿರುವಂತದ್ದು. ಜೊತೆಗೆ ಇನ್ನೂ ಮುಖ್ಯವಾದ ವಿಚಾರ ಅಂದ್ರೆ ಹಾಸನದ ಏನು ಕೆಲವು ರಸ್ತೆಗಳಿದೆ, ಶಿರಾಡಿ ಘಾಟ್ ರಸ್ತೆ ಇರಬಹುದು, ಅಲ್ಲಿ ವಾಹನ ಸವಾರರು ಈ ಒಂದು ಮಳೆ ಸಮಯದಲ್ಲಿ ಅತಿ ಜಾಗರೂಕತೆಯಿಂದ ಬರೋದು ಒಳ್ಳೆಯದು. ಯಾಕಂದ್ರೆ ಆಕ್ಸಿಡೆಂಟ್ ಈಗಾಗಲೇ ನಿನ್ನೆ ಸಂಜೆ ವರದಿ ಮಾಡಿದ್ವಿ, ಇಬ್ಬರು ಕೂಡ ಇಬ್ಬರು ಪ್ರಾಣವನ್ನ ಕಳೆದುಕೊಂಡ್ರು ಮಳೆಯಲ್ಲಿ ಡ್ರೈವಿಂಗ್ ಮಾಡುವಂತಹ ಒಂದು ಸಮಯದಲ್ಲಿ. ಹೀಗಾಗಿ ಸಾಕಷ್ಟು ಅವಾಂತರವನ್ನ ಪೂರ್ವ ಮುಂಗಾರು ಹಾಸನದಲ್ಲಿ ಸೃಷ್ಟಿಸ್ತಾ ಇರುವಂತದ್ದು. ಕೆಲವು ಕಡೆ ಮನೆಗಳಿಗೆ ಕಟ್ಟಿದಂತಹ ತಡೆಗೋಡೆಗಳು ಈಗಾಗಲೇ ಕುಸಿತಿರುವಂತದ್ದು. ಜೊತೆಗೆ ಹಾಸನದ ಅರಕಲಗೂಡಿನ ಕಟ್ಟೆಪುರದಲ್ಲಿ ಹರಿದು ಹೋಗುವಂತಹ ಕಾವೇರಿ ನದಿ ಏನಿದೆ, ಕಾವೇರಿ ನದಿಯಲ್ಲೂ ಕೂಡ ನೀರು ಉಕ್ಕಿ ಹರಿದಿದೆ ಅಂತ ಆ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಹಾಸನದಲ್ಲ ಪೂರ್ವ ಮುಂಗಾರು ಇಷ್ಟು ಜೋರಾಗಿ ಅಬ್ಬರಿಸ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೇನು, ಯಾಕಂತಂದ್ರೆ ಹಾಸನದ ಮಲೆನಾಡು ಭಾಗದಲ್ಲಿ ಏನು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುಮಾರು 4-5 ತಿಂಗಳುಗಳ ಕಾಲ ಮಳೆ ಬರುವಂತದ್ದು. ಕಳೆದ ವರ್ಷ ಸಾಕಷ್ಟು ಮಳೆಗೆ ಹಾನಿಯಾಗಿರುವಂತದ್ದು. ಕಳೆದ ವರ್ಷ ಹಾನಿಯಾದ ರಸ್ತೆಗಳನ್ನೇ ಇನ್ನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ಈಗ ಕೆಲವು ಕಾಮಗಾರಿಗಳು ಮೇ ತಿಂಗಳು ಅಂತ ಕೆಲವು ಕಡೆ ಈ ರಾಜ್ಯ ಹೆದ್ದಾರಿಗಳಿರ್ಬೋದು, ಅವು ಕೂಡ ಮೇ ತಿಂಗಳು ಅಂತ ಕಾಮಗಾರಿಯನ್ನ ಕೆಲವು ಕಡೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಆ ಕಾಮಗಾರಿಗಳಿಗೂ ಕೂಡ ಈ ಮಳೆ ಈಗ ಮೇ ತಿಂಗಳಲ್ಲೇ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇರುವುದು ಕಾಮಗಾರಿಗೆ ಅಡ್ಡಿಯನ್ನ ಉಂಟು ಮಾಡಿದೆ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ರೈತರು ಬೆಳೆದಂತಹ ಬೆಳೆಗಳಿರ್ಬೋದು, ಇವಕ್ಕೂ ಕೂಡ ಸಾಕಷ್ಟು ಹಾನಿಯಾಗುವಂತಹ ಎಲ್ಲ ಲಕ್ಷಣಗಳು ಇರುವಂತದ್ದು. ಶ್ರೀಲಕ್ಷ್ಮಿ, ಖುಷ್ವಂತ್, ಈಗ ಒಂದ್ಸರಿ ನಮಗೆ ಕಂಪ್ಲೀಟ್ ಆ ಡ್ಯಾಮ್ ನ ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತೀರಾ? ಅಲ್ಲಿ ಇನ್ಫ್ಲೋ ಎಷ್ಟಿದೆ, ಔಟ್ಫ್ಲೋ ಎಷ್ಟಿದೆ, ಈಗ ಮಳೆಯಿಂದ ಅಲ್ಲಿ ನೀರು ಎಷ್ಟು ಶೇಖರಣೆ ಆಗಿದೆ, ಕಂಪ್ಲೀಟ್ ಆಗಿ ಒಂದ್ಸರಿ ಆ ಹೇಮಾವತಿ ಜಲಾಶಯ ತೋರಿಸಿ. ಶ್ರೀಪಾದ್, ಈಗ ಸಂಪೂರ್ಣವಾಗಿ ಡ್ಯಾಮ್ ಅನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತೇನೆ. ಈಗ ನಾನು ಏನ್ ತೋರಿಸ್ತಿದ್ದೇನೆ ಅದು ಡ್ಯಾಮ್ ನ ಮುಖ್ಯ ಗೇಟ್. ಅಂದ್ರೆ ಡ್ಯಾಮ್ ತುಂಬಿದಂತ ಸಂದರ್ಭದಲ್ಲಿ ನೀರನ್ನ ಹೊರಬಿಡುವಂತಹ ಒಂದು ಜಾಗ ಏನಿದೆ, ಆ ಒಂದು ಡ್ಯಾಮ್ ನಾನು ಈಗ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈ ಭಾಗದಿಂದ ಅಂದ್ರೆ ಈ ನನ್ನ ಬಲಭಾಗ ಏನಿದೆ, ಈ ಬಲಭಾಗದಿಂದ ಸಕಲೇಶಪುರ, ಚಿಕ್ಕಮಗಳೂರು ಮತ್ತೆ ಮೂಡಿಗೆರೆ ಭಾಗದಿಂದ ಹರಿದು ಬರುವಂತಹ ನೀರೇನಿದೆ ಅದೆಲ್ಲ ಸಂಗ್ರಹವಾಗಿ ಮುಂದೆ ಮಂಡ್ಯದ ಮೂಲಕ ಹಾದು ಹೋಗುವಂತಹ ಜಾಗ ಇದು. ನೋಡಬಹುದು, ಈ ಒಂದು ಈಗಲೇ ಅಂದ್ರೆ ಮೇ ತಿಂಗಳಲ್ಲೇ ಡ್ಯಾಮ್ ಸಾಕಷ್ಟು ನೀರು ಡ್ಯಾಮ್ಗೆ ಬರ್ತಾ ಇರೋ ಕಾರಣ ಡ್ಯಾಮ್ ಕೂಡ ಸುಂದರವಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಒಂದು ಡ್ಯಾಮ್ ವ್ಯೂ ಯಾವ ರೀತಿ ಇದೆ ಮತ್ತೆ ಡ್ಯಾಮ್ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿ ಒಂದು ಹಚ್ಚ ಹಸಿರಾಗಿ ಹೊದಿಕೆಯಂತೆ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನಾನೀಗ ತೋರಿಸ್ತಿದ್ದೀನಿ. ಇದು ಹಾಸನದ ಹೇಮಾವತಿ ಜಲಾಶಯದ
ಡ್ಯಾಮ್ನ ಅಂದ್ರೆ ಡ್ಯಾಮ್ ಗೇಟ್ ಹಿಂಭಾಗ ಇರುವಂತಹ ಒಂದು ನೋಟ. ಸಂಪೂರ್ಣವಾಗಿ ಇನ್ನು ಮತ್ತೆ ಆ ಕಡೆ ಬರುವಂತಹ ನೇರವಾಗಿ ನೋಡಿದ್ರೆ ಅದು ಕೊಡಗನ್ನ ಹಾಸನ ಮತ್ತು ಕೊಡಗು ಭಾಗ ಏನಿದೆ ಆ ಗಡಿ ಭಾಗ, ಅಲ್ಲಿನ ಬೆಟ್ಟ ಪರ್ವತಗಳು ಕೂಡ ಈಗ ಮಂಜಿನಿಂದ ಆವೃತವಾಗಿರುವಂತದ್ದು. ಹಾಗೆ ನೀರಿನ ಅಲೆಗಳು ಅಂದ್ರೆ ಡ್ಯಾಮ್ನಲ್ಲಿ ನೀರು ಹೆಚ್ಚಾಗಿ ಬರ್ತಾ ಇರುವಂತಹ ನೀರಿನ ಅಲೆಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಈ ರೀತಿಯಾಗಿ ನೋಡಬಹುದು ಶ್ರೀಪಾದ್ ಪಾಟೀಲ್. ಇದು ಹೇಮಾವತಿ ಜಲಾಶಯದ ಒಂದು ಸಂಪೂರ್ಣ ನೋಟವನ್ನ ನಾವು ನಿಮಗೆ ಈಗ ತೋರಿಸಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಖುಷ್ವಂತ್, ಮಾಹಿತಿಗಾಗಿ ಧನ್ಯವಾದ. ಹೇಮಾವತಿ ನದಿ ತೀರದಿಂದ ನಮ್ಮ ಪ್ರತಿನಿಧಿ ಖುಷ್ವಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಖುಷ್ವಂತ್, ಹೇಮಾವತಿ ಕಾವೇರಿಯ ಉಪನದಿ ಆಗಿರೋದ್ರಿಂದ ಈ ಸಾರಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಾಗ್ಲಿಕ್ಕಿಲ್ಲ ಅಥವಾ ಡ್ಯಾಮ್ಗಳಲ್ಲಿ ನೀರಿನ ಸಮಸ್ಯೆ ಆಗ್ಲಿಕ್ಕಿಲ್ಲ, ರೈತರು ಖುಷಿ ಆಗ್ತಿದ್ದಾರೆ ಅನ್ನೋ ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಮಳೆ ಸಾಕಷ್ಟು ಹಾನಿಯನ್ನು ಇವಾಗ್ಲೇ, ಇನ್ನು ಜೂನ್ ಶುರುವಾಗಿಲ್ಲ, ಇವಾಗಲೇ ಸಾಕಷ್ಟು ಹಾನಿ ಉಂಟಾಗ್ತದೆ. ಇನ್ನು ಜೂನ್ ಜುಲೈ ಆಗಸ್ಟ್ ದೇವರೇ ಗತಿ ಅಂತ ಒಂದು ರೀತಿ ಭಯ ಕೂಡ ಆಗ್ತಾ ಇದೆ ಜನರಿಗೆ. ಅದರಲ್ಲೂ ಖುಷ್ವಂತ್, ಎಸ್ಪೆಷಲಿ ಮಲೆನಾಡು ಭಾಗ, ಕೊಡಗು, ಹಾಸನ, ಶಿವಮೊಗ್ಗ, ಈ ಮಲೆನಾಡು ರೇಂಜ್ ಏನಿದೆ, ಇತ್ತೀಚಿನ ವರ್ಷಗಳಲ್ಲಿ ಬಹಳ ಗುಡ್ಡ ಕುಸಿತ ಕಾಣ್ತಾ ಇದೀವಿ, ಹಿಂದೆಂದಿಗಿಂತ ಹೆಚ್ಚಿನ ಗುಡ್ಡ ಕುಸಿತ. ಏನೆಲ್ಲ ನಡೆದಿದೆ ಹೇಮಂತ್, ಅದಕ್ಕೆ ನಮ್ಮ ಸರ್ಕಾರ ಅಥವಾ ಜಿಲ್ಲಾಡಳಿತದ ಮುನ್ನೆಚ್ಚರಿಕಾ ಕ್ರಮಗಳು ಯಾವ ರೀತಿನಲ್ಲಿದೆ? ನಾನೀಗ ಪ್ರೆಸೆಂಟ್ ಹಾಸನದ ಗೊರೂರಿನ ಹೇಮಾವತಿ ಜಲಾಶಯದ ಬಳಿ ಇದ್ದೇನೆ. ನೋಡಬಹುದು, ಹೇಮಾವತಿ ಜಲಾಶಯಕ್ಕೆ ಈಗಾಗಲೇ ಸುಮಾರು ಇವತ್ತು 17,800 ಕ್ಯೂಸೆಕ್ಸ್ ಅಷ್ಟು ನೀರು ಒಳಹರಿವು ಬಂದಿರುವಂತದನ್ನ ನೋಡಬಹುದಾಗಿದೆ. ಈಗಾಗಲೇ ಸಾಕಷ್ಟು ಹೇಮಾವತಿ ಜಲಾಶಯ ಸುಮಾರು 37 ಟಿಎಂಸಿ ಅಷ್ಟು ಹೇಮಾವತಿ ಜಲಾಶಯದ ಒಂದು ಸಾಮರ್ಥ್ಯ ಇರುವಂತದ್ದು. ಆ ಒಂದು ಈಗ ನೋಡಬಹುದು ಹೇಮಾವತಿ ಜಲಾಶಯ ಎಷ್ಟರ ಭಾಗದಲ್ಲಿದೆ. ನಾನು ಡ್ಯಾಮ್ ಅನ್ನ ಸಂಪೂರ್ಣವಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸುಮಾರು ಇವತ್ತು 20 ಟಿಎಂಸಿ ಅಷ್ಟು ಹೇಮಾವತಿ ಜಲಾಶಯಕ್ಕೆ ನೀರು ಭರ್ತಿಯಾಗಿದೆ. ಅಂದ್ರೆ 37 ಟಿಎಂಸಿಯಲ್ಲಿ 20 ಟಿಎಂಸಿ ಅಷ್ಟು ನೀರಿದೆ. ಹಾಗೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಮಳೆ ಸಾಕಷ್ಟು ಈ ಬಾರಿ ಈಗಲೇ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಜೊತೆಗೆ ಹಾಸನದ ಶಿರಾಡಿ ಭಾಗದಲ್ಲಿ ಇದೇ ರೀತಿ ಮಳೆ ಬಂದ್ರೆ, ಅಂದ್ರೆ ಈಗಿನ ಮಾಹಿತಿ ಪ್ರಕಾರ ಈಗಲೂ ಅಲ್ಲಿ ಮಳೆ ಇರುವಂತದ್ದು. ಜೊತೆಗೆ ಸಾಕಷ್ಟು ರಸ್ತೆ ಬದಿ ಕುಸಿತ ಇರುವಂತದ್ದು. ಇನ್ನ ಇವತ್ತು ಹಾಸನಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಗುಡ್ಡ ಕುಸಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಲಿದ್ದಾರೆ. ಇನ್ನ ಜೊತೆಗೆ ಕೆಲವೊಂದೆಡೆ ಮನೆಗಳು ಹಾನಿಯಾಗುವಂತಹ ಅವಸ್ಥೆಯನ್ನ ಕೂಡ ತಲುಪಿರುವಂತದ್ದು. ಜೊತೆಗೆ ಇನ್ನೂ ಮುಖ್ಯವಾದ ವಿಚಾರ ಅಂದ್ರೆ ಹಾಸನದ ಏನು ಕೆಲವು ರಸ್ತೆಗಳಿದೆ, ಶಿರಾಡಿ ಘಾಟ್ ರಸ್ತೆ ಇರಬಹುದು, ಅಲ್ಲಿ ವಾಹನ ಸವಾರರು ಈ ಒಂದು ಮಳೆ ಸಮಯದಲ್ಲಿ ಅತಿ ಜಾಗರೂಕತೆಯಿಂದ ಬರೋದು ಒಳ್ಳೆಯದು. ಯಾಕಂದ್ರೆ ಆಕ್ಸಿಡೆಂಟ್ ಈಗಾಗಲೇ ನಿನ್ನೆ ಸಂಜೆ ವರದಿ ಮಾಡಿದ್ವಿ, ಇಬ್ಬರು ಕೂಡ ಇಬ್ಬರು ಪ್ರಾಣವನ್ನ ಕಳೆದುಕೊಂಡ್ರು ಮಳೆಯಲ್ಲಿ ಡ್ರೈವಿಂಗ್ ಮಾಡುವಂತಹ ಒಂದು ಸಮಯದಲ್ಲಿ. ಹೀಗಾಗಿ ಸಾಕಷ್ಟು ಅವಾಂತರವನ್ನ ಪೂರ್ವ ಮುಂಗಾರು ಹಾಸನದಲ್ಲಿ ಸೃಷ್ಟಿಸ್ತಾ ಇರುವಂತದ್ದು. ಕೆಲವು ಕಡೆ ಮನೆಗಳಿಗೆ ಕಟ್ಟಿದಂತಹ ತಡೆಗೋಡೆಗಳು ಈಗಾಗಲೇ ಕುಸಿತಿರುವಂತದ್ದು. ಜೊತೆಗೆ ಹಾಸನದ ಅರಕಲಗೂಡಿನ ಕಟ್ಟೆಪುರದಲ್ಲಿ ಹರಿದು ಹೋಗುವಂತಹ ಕಾವೇರಿ ನದಿ ಏನಿದೆ, ಕಾವೇರಿ ನದಿಯಲ್ಲೂ ಕೂಡ ನೀರು ಉಕ್ಕಿ ಹರಿದಿದೆ ಅಂತ ಆ ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಹಾಸನದಲ್ಲ ಪೂರ್ವ ಮುಂಗಾರು ಇಷ್ಟು ಜೋರಾಗಿ ಅಬ್ಬರಿಸ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೇನು, ಯಾಕೆಂತಂದ್ರೆ ಹಾಸನದ ಮಲೆನಾಡು ಭಾಗದಲ್ಲಿ ಏನು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುಮಾರು 4-5 ತಿಂಗಳುಗಳ ಕಾಲ ಮಳೆ ಬರುವಂತದ್ದು. ಕಳೆದ ವರ್ಷ ಸಾಕಷ್ಟು ಮಳೆಗೆ ಹಾನಿಯಾಗಿರುವಂತದ್ದು. ಕಳೆದ ವರ್ಷ ಹಾನಿಯಾದ ರಸ್ತೆಗಳನ್ನೇ ಇನ್ನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಕೂಡ ಈಗ ಕೆಲವು ಕಾಮಗಾರಿಗಳು ಮೇ ತಿಂಗಳು ಅಂತ ಕೆಲವು ಕಡೆ ಈ ರಾಜ್ಯ ಹೆದ್ದಾರಿಗಳಿರ್ಬೋದು, ಅವು ಕೂಡ ಮೇ ತಿಂಗಳು ಅಂತ ಕಾಮಗಾರಿಯನ್ನ ಕೆಲವು ಕಡೆ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಆ ಕಾಮಗಾರಿಗಳಿಗೂ ಕೂಡ ಈ ಮಳೆ ಈಗ ಮೇ ತಿಂಗಳಲ್ಲೇ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇರೋದು ಕಾಮಗಾರಿಗೆ ಅಡ್ಡಿಯನ್ನ ಉಂಟು ಮಾಡಿದೆ. ಹೀಗಾಗಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ರೈತರು ಬೆಳೆದಂತಹ ಬೆಳೆಗಳಿರ್ಬೋದು, ಇವಕ್ಕೂ ಕೂಡ ಸಾಕಷ್ಟು ಹಾನಿಯಾಗುವಂತಹ ಎಲ್ಲ ಲಕ್ಷಣಗಳು ಇರುವಂತದ್ದು. ಶ್ರೀಲಕ್ಷ್ಮಿ, ಖುಷ್ವಂತ್, ಈಗ ಒಂದ್ಸರಿ ನಮಗೆ ಕಂಪ್ಲೀಟ್ ಆ ಡ್ಯಾಮ್ ನ ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತೀರಾ? ಅಲ್ಲಿ ಇನ್ಫ್ಲೋ ಎಷ್ಟಿದೆ, ಔಟ್ಫ್ಲೋ ಎಷ್ಟಿದೆ, ಈಗ ಮಳೆಯಿಂದ ಅಲ್ಲಿ ನೀರು ಎಷ್ಟು ಶೇಖರಣೆ ಆಗಿದೆ, ಕಂಪ್ಲೀಟ್ ಆಗಿ ಒಂದ್ಸರಿ ಆ ಹೇಮಾವತಿ ಜಲಾಶಯ ತೋರಿಸಿ. ಶ್ರೀಪಾದ್, ಈಗ ಸಂಪೂರ್ಣವಾಗಿ ಡ್ಯಾಮ್ ಅನ್ನ ತೋರಿಸುವಂತಹ ಕೆಲಸವನ್ನ ಮಾಡ್ತೇನೆ. ಈಗ ನಾನು ಏನ್ ತೋರಿಸ್ತಿದ್ದೇನೆ ಅದು ಡ್ಯಾಮ್ ನ ಮುಖ್ಯ ಗೇಟ್. ಅಂದ್ರೆ ಡ್ಯಾಮ್ ತುಂಬಿದಂತಹ ಸಂದರ್ಭದಲ್ಲಿ ನೀರನ್ನ ಹೊರಬಿಡುವಂತಹ
ಒಂದು ಜಾಗ ಏನಿದೆ ಆ ಒಂದು ಡ್ಯಾಮ್ ನಾನು ಈಗ ತೋರಿಸ್ತಾ ಇರುವಂತದ್ದು. ಜೊತೆಗೆ ಈ ಭಾಗದಿಂದ ಅಂದ್ರೆ ಈ ನನ್ನ ಬಲಭಾಗ ಏನಿದೆ ಈ ಬಲಭಾಗದಿಂದ ಸಕಲೇಶ್ಪುರ, ಚಿಕ್ಕಮಗಳೂರು ಮತ್ತೆ ಮೂಡಿಗೆರೆ ಭಾಗದಿಂದ ಹರಿದು ಬರುವಂತಹ ನೀರೇನಿದೆ ಅದೆಲ್ಲ ಸಂಗ್ರಹವಾಗಿ ಮುಂದೆ ಮಂಡ್ಯದ ಮೂಲಕ ಹಾದು ಹೋಗುವಂತಹ ಜಾಗ ಇದು. ನೋಡಬಹುದು ಈ ಒಂದು ಈಗಲೇ ಅಂದ್ರೆ ಮೇ ತಿಂಗಳಲ್ಲೇ ಡ್ಯಾಮ್ ಸಾಕಷ್ಟು ನೀರು ಡ್ಯಾಮ್ಗೆ ಬರ್ತಾ ಇರೋ ಕಾರಣ ಡ್ಯಾಮ್ ಕೂಡ ಸುಂದರವಾಗಿ ಕಾಣ್ತಾ ಇದೆ. ಸಂಪೂರ್ಣವಾಗಿ ಒಂದು ಡ್ಯಾಮ್ ವ್ಯೂ ಯಾವ ರೀತಿ ಇದೆ ಮತ್ತೆ ಡ್ಯಾಮ್ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿ ಒಂದು ಹಚ್ಚ ಹಸಿರಾಗಿ ಹೊದಿಕೆಯಂತೆ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನಾನೀಗ ತೋರಿಸ್ತಿದ್ದೀನಿ. ಇದು ಹೇಮಾವತಿ, ಹಾಸನದ ಹೇಮಾವತಿ ಜಲಾಶಯದ ಡ್ಯಾಮ್ನ ಅಂದ್ರೆ ಡ್ಯಾಮ್ ಗೇಟ್ ಹಿಂಭಾಗ ಇರುವಂತಹ ಒಂದು ನೋಟ. ಸಂಪೂರ್ಣವಾಗಿ ಇನ್ನು ಮತ್ತೆ ಆ ಕಡೆ ಬರುವಂತಹ ನೇರವಾಗಿ ನೋಡಿದ್ರೆ ಅದು ಕೊಡಗನ್ನ ಹಾಸನ ಮತ್ತು ಕೊಡಗು ಭಾಗ ಏನಿದೆ ಆ ಗಡಿ ಭಾಗ, ಅಲ್ಲಿನ ಬೆಟ್ಟ ಪರ್ವತಗಳು ಕೂಡ ಈಗ ಮಂಜಿನಿಂದ ಆವೃತವಾಗಿರುವಂತದ್ದು. ಹಾಗೆ ನೀರಿನ ಅಲೆಗಳು ಅಂದ್ರೆ ಡ್ಯಾಮ್ನಲ್ಲಿ ನೀರು ಹೆಚ್ಚಾಗಿ ಬರ್ತಾ ಇರುವಂತಹ ನೀರಿನ ಅಲೆಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ. ಈ ರೀತಿಯಾಗಿ ನೋಡಬಹುದು ಶ್ರೀಪಾದ್ ಪಾಟೀಲ್. ಇದು ಹೇಮಾವತಿ ಜಲಾಶಯದ ಒಂದು ಸಂಪೂರ್ಣ ನೋಟವನ್ನ ನಾವು ನಿಮಗೆ ಈಗ ತೋರಿಸಲಿಕ್ಕೆ ಪ್ರಯತ್ನ ಮಾಡಿರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಖುಷ್ವಂತ್, ಮಾಹಿತಿಯಾಗಿ ಧನ್ಯವಾದ.